ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. CCL ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ. CCL ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಒಂದು ಕನಸು. 10 ವರ್ಷದಿಂದ ಒಂದು CCL ಅನ್ನೋ ಒಂದು ಏನು ಈ ಕ್ರಿಕೆಟ್ ಟೀಮ್ ಇದೆ ಆಯ್ತಾ, ಇದನ್ನ ಅವರು ನಿಜವಾಗ್ಲೂ ಕೂಡ ಹೆಂಗ್ ಕಾಪಾಡ್ತಾ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರು ಬಿಟ್ಟರೆ ಬೇರೆ ಯಾರ ಕೈಲೂ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಏಕೆಂದರೆ CCL ಅನ್ನೋದು ಉಟ್ಕೊಂಡಿದ್ದೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಂದ. ಏಕೆಂದರೆ ಎಲ್ಲ ಒಂದು ಅಂದರೆ ಟಾಲಿವುಡ್ಡು, ಕಾಲಿವುಡ್ಡು, ಬಾಲಿವುಡ್ಡು ಎಲ್ಲರೂ ಕೂಡ ಆಯ್ತಾ ತುಂಬಾ ಬಲಿಷ್ಠವಾಗಿರೋರು ಆಯ್ತಾ. ಅವರು ಟೀಮ್ಗಳು ಕಟ್ಕೊಳೋದು ಅವರಿಗೆ ದುಡ್ಡಿಂದೆಲ್ಲ ಲೆಕ್ಕನೇ ಇರಲ್ಲ ಬಿಡಿ ಆಯ್ತಾ. ಅವ್ರು ಏನು ಬೇಕಾದರೂ ಮಾಡ್ತಾರೆ. ಬಟ್ ಅದರ ಜವಾಬ್ದಾರಿ ಅಂದರೆ ನಮ್ಮ ಸ್ಯಾಂಡಲ್ವುಡ್ ಕಡೆಯಿಂದ ಅದರ ಪೂರ್ತಿ ಜವಾಬ್ದಾರಿ ಹೊತ್ತಿದ್ದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು. ನಿಜವಾಗ್ಲೂ ಕೂಡ ಗ್ರೇಟ್ ಅಂತೀನಿ. ಕಿಚ್ಚ ಸುದೀಪ್ ಸರ್ ಅವರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಈ CCL ಟೀಮಲ್ಲಿ ನಮ್ಮ ದರ್ಶನ್ ಸರ್ ಕೂಡ ಇದ್ರು. ಅಂದರೆ ಕಿಚ್ಚ ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಅವರು ಕೂಡ ಒಟ್ಟಿಗೆ ಆಯ್ತಾ CCL ಆಡಿದ್ದನ್ನ ನಾವೆಲ್ಲರೂ ನೋಡಿದ್ದೀವಿ. ಅದರ ವಿಡಿಯೋಗಳು, ಫೋಟೋಗಳು ಇನ್ನೂ ಕೂಡ ಇದೆ. ಕಿಚ್ಚ ಸುದೀಪ್ ಸರ್ ಅವ್ರ ಮನೆಯಲ್ಲಿ ಈಗಲೂ ಕೂಡ ಆ ಜೆರ್ಸಿ ಹಾಕ್ಕೊಂಡು ಒಂದೇ ಕಲರ್ ಬ್ಲೂ ಡ್ರೆಸ್ ಹಾಕೊಂಡು, ಜೆರ್ಸಿ ನಿಮ್ಗೆಲ್ಲರಿಗೂ ಗೊತ್ತು ಆಯ್ತಾ, ಕರ್ನಾಟಕ ಬುಲ್ಡೋಜರ್ ಅವರ ಒಂದು ಆಯ್ತಾ ಜೆರ್ಸಿ ಹಾಕ್ಕೊಂಡು ನಮ್ಮ ದರ್ಶನ್ ಮತ್ತು ಸುದೀಪ್ ಸರ್ ಅವರು ಹೆಗ್ಲ ಮೇಲೆ ಕೈ ಹಾಕೊಂಡು ತೆಗೆಸ್ಕೊಂಡಿರುವಂತಹ ಫೋಟೋ ಇನ್ನೂ ಕೂಡ ಸುದೀಪ್ ಸರ್ ಅವ್ರ ಮನೆಯಲ್ಲಿದೆ. CCL ಸ್ಟಾರ್ಟ್ ಆದಾಗ ನಿಜವಾಗ್ಲೂ ಇವರು ಅಂದರೆ ಈ ಕುಚುಕು ಗೆಳೆಯರ ಒಂದು ಕಾಂಬಿನೇಷನ್ ನೋಡೋಕ್ಕೇನೆ ಆಯ್ತಾ ಚಿನ್ನಸ್ವಾಮಿ ಕ್ರೀಡಾಂಗಣ ತುಂಬಿ ತುಳುಕ್ತಾ ಇತ್ತು. ಅಂದರೆ ಅಂಥ ಚೆನ್ನಾಗಿ ಸ್ಟಾರ್ಟ್ ಆಗಿದ್ದದು CCL ಅನ್ನೋದು. ಅವಾಗಿಂದೆಲ್ಲ ನೋಡ್ಬಿಟ್ರೆ ಇವರು ಅಂದರೆ ದರ್ಶನ್ ಸರ್ ಮತ್ತು ಕಿಚ್ಚ ಸುದೀಪ್ ಸರ್ ಅವರ ಫ್ರೆಂಡ್ಶಿಪ್ CCL ಅಲ್ಲಿ ಕಾಣಿಸ್ತಾ ಇತ್ತು. ಅಂದರೆ ದಚ್ಚು ಕಿಚ್ಚು ಅಂತ ಹೇಳ್ಬಿಟ್ಟು ದಚ್ಚು ಕಿಚ್ಚ ಅಂತೇಳಿ ತುಂಬಾ ಸೆಲೆಬ್ರೇಟ್ ಮಾಡೋರು. ಆ ಒಂದು CCLನ ಕಟ್ಟಿ ಬೆಳೆಸಿದ್ಯಾರಪ್ಪ ಅಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು. ನಿಜವಾಗ್ಲೂ ಅವರಿಗೆ ನಾವು ಗ್ರೇಟ್ ಅಂತಲೇ ಅವರಿಗೆ ನಾವು ಆಯ್ತಾ ಕಂಗ್ರ್ಯಾಚುಲೇಷನ್ ಮಾಡೋದು ಇಲ್ಲ ಥ್ಯಾಂಕ್ ಯು ಹೇಳೋದು ಗೊತ್ತಾಗ್ತಿಲ್ಲ. ಯಾಕೆಂತಂದರೆ ದೊಡ್ಡ ದೊಡ್ಡ ಲ್ಯಾಂಗ್ವೇಜ್ಗಳಿಂದ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಟಾಲಿವುಡ್ಡು, ಬಾಲಿವುಡ್ಡು, ಕಾಲಿವುಡ್ಡು ಅವೆಲ್ಲ ಏನು ಗೊತ್ತಾ ದೊಡ್ಡ ಚಿತ್ರರಂಗ ಅಂತಂದರೆ ಅಲ್ಲಿ ನೋಡುವಂಥರ ಬಳಗ ಕೂಡ ಜಾಸ್ತಿ ಇದೆ. ಮತ್ತು ದೊಡ್ಡ ದೊಡ್ಡ ಬಜೆಟಿನ ಮೂವಿ ಮಾಡುವಂಥವ್ರು ಅವರಿಗೆ ಒಂದು CCL ಟೀಮ್ನ ಕಟ್ಟೋದು ಅಷ್ಟೇನು ಕಷ್ಟ ಅಲ್ಲ. ಆದರೆ ನಮ್ಮ ಸುದೀಪ್ ಸರ್ ಅವರು ಅವರಿಗೆ ಶೆಡ್ ಹೊಡೆದು 3 ಸರಿ ಕಪ್ನ ತಂದರು ಆಯಿತಾ ನಮ್ಮ ಸ್ಯಾಂಡಲ್ವುಡ್ಡಿಗೆ. ಇದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ತಾಕತ್ತು. ಇನ್ನೊಂದು ವಿಷಯ ಹೇಳಲೇಬೇಕು ಅಂತಂದರೆ CCL ಏನೊಂದು ಕರ್ನಾಟಕ ಬುಲ್ಡೋಜರ್ ಅನ್ನೋ ಒಂದು ಟೀಮ್ನ ಕಟ್ಕೊಂಡು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಸತತವಾಗಿ ಆಯಿತಾ CCLನ ಆಡ್ತಾ ಬರ್ತಾ ಇದ್ದಾರೆ. ಯಾಕೆಂದರೆ ಇದಕ್ಕೆ ತುಂಬ ತಯಾರಿ ಬೇಕು, ತುಂಬ ಪ್ರಿಪ್ರೇಷನ್ ಬೇಕು. ಯಾಕೆಂದರೆ ಅಲ್ಲಿರುವಂತಹ ಅಷ್ಟು ಏನು ಆಯಿತಾ ಬ್ಯಾಟ್ಸ್ಮನ್ ಆಗಿರ್ಬೋದು, ಬೌಲರ್ಸ್ ಆಗಿರ್ಬೋದು, ಅವ್ರು ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡಿಸ್ಬೇಕು. ಅದು ಸುದೀಪ್ ಸರ್ ಅವರಿಗೆ ಆಯಿತಾ ದೊಡ್ಡ ತಲೆನೋವಿನ ಕೆಲಸ. ಅಂದರೆ ಯಾರು ಕೂಡ ಆಯಿತಾ ಓಕೆ ಅವರೆಲ್ಲ ಯಾರು ಕ್ರಿಕೆಟರ್ಸ್ ಅಲ್ಲ, ಅವರೆಲ್ಲ ಸಿನಿ ತಾರೆಯರು. ಅಂದರೆ ಸ್ಯಾಂಡಲ್ವುಡ್ಡಲ್ಲಿ ಅವರು ನಟರಾಗಿದ್ದಾರೆ ಆಯಿತಾ, ಪೋಷಕ ನಟರಾಗಿದ್ದಾರೆ, ಆಮೇಲೆ ಸೀರಿಯಲ್ ನಟರಾಗಿದ್ದಾರೆ. ಅವ್ರು ಎಲ್ಲರಿಗೂ ಕೂಡ ಅವರಿಗೆ ಒಂದು ತರಬೇತಿ ಬೇಕಾಗುತ್ತೆ. ಅದೆಲ್ಲವನ್ನು ನಮ್ಮ ಸುದೀಪ್ ಸರ್ ಅವರು ತುಂಬ ಅಚ್ಚುಕಟ್ಟಾಗಿ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ, ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ನಿಜವಾಗ್ಲೂ ಯಾಕೆ ನಮ್ಮ ಸುದೀಪ್ ಸರ್ ಅವರು CCL ಅಲ್ಲಿ ಪ್ರತಿ ಸಾರಿಯೂ ಕೂಡ ಅವರು ಆಯಿತಾ ತುಂಬ ಚೆನ್ನಾಗಿ ಪ್ರದರ್ಶನ ತೋರಿಸ್ತಾ ಬಂದಿದ್ದಾರೆ ಅಂತಂದರೆ ಅವರು ಆ ಟೀಮ್ನ ಇಟ್ಕೊಂಡಿರೋ ರೀತಿ. ಅಂದರೆ ಕಿಚ್ಚ ಸುದೀಪ್ ಸರ್ ನಿಜವಾಗ್ಲೂ ಕೂಡ ಏನೊಂದು ಈ ಕರ್ನಾಟಕ ಬುಲ್ಡೋಜರ್ ಟೀಮ್ ಇದೆಯಲ್ಲ ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಅವ್ರಿಗೆ ಬೇಕಾದಂಥ ಅಷ್ಟೂ ಸೌಲಭ್ಯಗಳನ್ನು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಕೊಡ್ತಾರೆ. ಟೀಮಲ್ಲಿರುವಂತಹ ಅಂದರೆ ಕರ್ನಾಟಕ ಬುಲ್ಡೋಜರ್ ಟೀಮಲ್ಲಿರುವಂತಹ ಎಲ್ಲರೂ ಕೂಡ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಸಾಥ್ ಕೊಡ್ತಾರೆ. ಓಕೆನಾ. ನಿನ್ನೆ ನಡೆದಂಥ ಅಂದರೆ 2025ರ CCLನ ಮೊದಲ ಪಂದ್ಯ ಕಂಠೀರವ ಕ್ರೀಡಾಂಗಣದಲ್ಲಿ ನಡೀತು. ಕಂಠೀರವ ಕ್ರೀಡಾಂಗಣದಲ್ಲಿ ಫಸ್ಟ್ ಪಂದ್ಯ ಅಂದರೆ ನಮ್ಮ ಕರ್ನಾಟಕ ಬುಲ್ಡೋಜರ್ ಮತ್ತು ಹೈದರಾಬಾದ್ ವಾರಿಯರ್ಸ್ ಅವರಿಗೆ ನಡೀತು. ನಿಮ್ಮೆಲ್ಲರಿಗೂ ಗೊತ್ತು ಹೈದರಾಬಾದ್ ವಾರಿಯರ್ಸ್ ಅಂದರೆ ಯಾರಿಗೂ ಗೊತ್ತಿಲ್ಲ, ಅಕ್ಕಿನೇನಿ ನಾಗಾರ್ಜುನ ಅವರ ಮಗ ಅದಕ್ಕೆ ಕ್ಯಾಪ್ಟನ್ ಆಗಿದ್ದಾರೆ, ಅಕ್ಕಿನೇನಿ ಅವರು. ಅವರಿಗೂ ಮತ್ತು ನಮ್ಮ ಕರ್ನಾಟಕ ಬುಲ್ಡೋಜರ್ ಟೀಮಿಗೂ ನಡೀತು. ನಿಜವಾಗ್ಲೂ ಕೂಡ 2025ರ CCLನ ಮೊದಲ ಪಂದ್ಯ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬುಲ್ಡೋಜರ್ ಟೀಮ್ ಏನಿದೆ ಸೂಪರ್ ಡೂಪರ್ ಆಗಾಡ್ತು. ನಿಜವಾಗ್ಲೂ ಡಾರ್ಲಿಂಗ್ ಕೃಷ್ಣ, ಯಪ್ಪ ಡಾರ್ಲಿಂಗ್ ಕೃಷ್ಣ ಅವರ ಬ್ಯಾಟಿಂಗ್ ಏನಿದೆ ನಿಜವಾಗ್ಲೂ ಎಕ್ಸಲೆಂಟು, ಸೂಪರ್. ಹೆಂಗಪ್ಪ ಅಂದರೆ ತುಂಬ ಪ್ರೊಫೆಷನಲ್, ಸಖತ್ತಾಗಿ 6 4 ಹೊಡಿತಾ ಇರ್ತಾರೆ ಡಾರ್ಲಿಂಗ್ ಕೃಷ್ಣ ಅವರು. ಅದೇ ರೀತಿ ಆಯಿತಾ ನಮ್ಮ
ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ನಿಜವಾಗ್ಲೂ ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದೆಲ್ಲ ಆಟ ನೋಡ್ತಾ ಇದ್ರೆ ಅವರು ಕೂಡ ಈ ಕ್ರಿಕೆಟಲ್ಲಿ ಆಯ್ತಾ ಪರಿಣಿತಿ ಹೊಂದಿದ್ದಾರೆ ಅಂತಲೇ ಕಾಣಿಸುತ್ತೆ. ಆ ಥರ ಚೆನ್ನಾಗಿ ಆಡ್ತಾರೆ. ಅದಲ್ಲದೆ ನಮ್ಮ ಚಂದನ್, ನೀವೆಲ್ಲರಿಗೂ ಗೊತ್ತು, ನಮ್ಮ ಬಿಗ್ ಬಾಸ್ಗೂ ಕೂಡ ಬಂದಿದ್ರು ಚಂದನ್ ಅವರು ಆಯ್ತಾ. ಅವರು ಕೂಡ ಅವರ ಬೌಲಿಂಗ್ ಏನಿದೆ ಸೂಪರ್ ಬೌಲಿಂಗ್ ಚಂದನ್ ಅವರು, ನನಗೆ ತುಂಬ ಇಷ್ಟ ಆಗುತ್ತೆ. ಚಂದನ್ ಆಡುವ ಶೈಲಿ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ. ಅದೇ ರೀತಿ ಆಯ್ತಾ ನಮ್ಮ ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದ್ದಂತಹ ತ್ರಿವಿಕ್ರಮ್ ಅವರು, ಆಮೇಲೆ ಡಾರ್ಲಿಂಗ್ ಕೃಷ್ಣ ಅವರು, ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಆಯಿತಾ, ತುಂಬ ಜನ ಇದ್ದಾರೆ. ತುಂಬ ಜನ ಅಂದರೆ ಎಲ್ಲರ ಆಟ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಟ್ಟಾರೆ ಹಾಗೆ ಫಸ್ಟ್ ಮ್ಯಾಚ್ ಇದು CCLನ ಫಸ್ಟ್ ಮ್ಯಾಚು ತುಂಬ ಚೆನ್ನಾಗಿ ಆಡಿದರು. ಮತ್ತು ಸೆಕೆಂಡ್ ಮ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ ವೆರಿ ಸೂನು. ಇವತ್ತು ಇಲ್ಲ ನಾಳೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಮಾತಿದೆ, ಗೊತ್ತಿಲ್ಲ ನನಗೆ. ಇವತ್ತು ಇಲ್ಲ ನಾಳೆ ನಾನು ನಿಮಗೆ ಅಪ್ಡೇಟ್ ಜೊತೆ ಬರ್ತೀನಿ. ನಾಳೆ ಆಯ್ತಾ ಸ್ಟಾರ್ಟ್ ಆಗುತ್ತೆ ಅನ್ನೋದು ಒಂದು ಮಾತಿದೆ. ಓಕೆ, ತುಂಬ ಚೆನ್ನಾಗಿ ಆಯ್ತಾ. ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಈ ಒಂದು ಮ್ಯಾಚ್ ಏನಿದೆ ಆಯ್ತಾ, ನಮ್ಮ ಕರ್ನಾಟಕ ಬುಲ್ಡೋಜರ್ ಅವರ ಅಂದರೆ CCLನ ಮೊದಲ ಪಂದ್ಯ ಏನು ಆಯ್ತಾ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತು. ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳಾದಂತಹ ಭವ್ಯ ಗೌಡ, ಅದೇ ರೀತಿ ನಮ್ಮ ಉಗ್ರ ಮಂಜು, ನಮ್ಮ ಆಯ್ತಾ ಯಾರು ಬುಜ್ಜಿ ರಜತ್ತು, ಧನ್ರಾಜ್ ಅವರು ಎಲ್ಲರೂ ಕೂಡ ತುಂಬ ಚೇರಪ್ ಮಾಡ್ತಾ ಇದ್ರು. ಅದಲ್ಲದೆ ತುಂಬ ಲವಲವಿಕೆಯಿಂದ ಇದ್ರು. ಅಂದರೆ ಎಲ್ಲರೂ ಕೂಡ ಓಡಾಡ್ಕೊಂಡು ಎಲ್ಲರ ಹತ್ರನೂ ಸೆಲ್ಫಿ ತೆಗೆಸ್ಕೊಂತ ಆಯ್ತಾ. ಎಲ್ಲರೂ ಅಂದರೆ ಆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಲ್ಲರೂ ಭವ್ಯ ಗೌಡ ಬುಜ್ಜಿ ರಜತ್ ಅನ್ನೋ ಮಟ್ಟಿಗೆ ತ್ರಿವಿಕ್ರಮ್ ಅಂತ ಕೂಗೋ ಮಟ್ಟಿಗೆ ಫೇಮಸ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಭವ್ಯ ಗೌಡನಿಗೆ ಮತ್ತು ನಮ್ಮ ರಜತ್ ಅವರಿಗೆ, ತ್ರಿವಿಕ್ರಮ್ ಅವರಿಗೆ, ಈ ಮೂರೂ ಜನ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ನಿಜವಾಗ್ಲೂ ಇಲ್ಲಿ ಎದ್ದು ಕಾಣ್ತಾ ಇತ್ತು. ಅದೇ ರೀತಿ ನಾವು ಉಗ್ರ ಮಂಜು ಅವ್ರಿಗೂ ಕೂಡ ಈ ಒಂದು ಏನು ಕರ್ನಾಟಕ ಬುಲ್ಡೋಜರ್ದು ಏನು CCL ಏನಿದೆ ಮೊದಲ ಪಂದ್ಯ ವಿನ್ ಆಗಿದ್ದಾರೆ ಹೈದರಾಬಾದ್ ವಾರಿಯರ್ಸ್ ಜೊತೆಗೆ. ಇನ್ನೂ ನೆಕ್ಸ್ಟ್ ಪಂದ್ಯಗಳು ಬರ್ತವೆ. ಅವು ಯಾವ್ದಾದ್ರ ಜೊತೆ ಬರ್ತವೆ, ಯಾವ್ದಾದ್ರ ಜೊತೆ ನಮ್ಮ ಕರ್ನಾಟಕ ಬುಲ್ಡೋಜರ್ ವಿನ್ ಆಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ಅದಲ್ಲದೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಇದು CCL ಏನಿದೆ ಆಯಿತಾ, ಓಕೆ, ಇದು ಸೆಲೆಬ್ರಿಟಿಗಳ ಒಂದು ಲೀಗು, ಸೆಲೆಬ್ರಿಟಿಗಳು ಮಾತ್ರ ಆಡ್ತಾರೆ. ಇದಕ್ಕೆ ಅಂತ ಕ್ರೇಜ್ ಇಲ್ವಾ ಅಂತನ್ನೋರಿಗೆ ನಾನೊಂದು ನಿಮ್ಗೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಇದಕ್ಕೂ ಕೂಡ ಕ್ರೇಜ್ ಇದೆ. ಯಾಕೆಂದರೆ ಕ್ರೇಜ್ ಇಲ್ದೇನೆ ಸೋನಿ ಅವರು ಆಯ್ತಾ, ಸೋನಿ ಎಷ್ಟು ದೊಡ್ಡ ಚಾನಲ್, ಸೋನಿ ಸ್ಪೋರ್ಟ್ಸ್ ಚಾನಲ್ಸ್ ಎಷ್ಟು ದೊಡ್ಡ ಚಾನಲ್ ಅವ್ರು ತಗೊಳ್ತಾರ. ಆಮೇಲೆ ಡಿಸ್ನಿ ಹಾಟ್ ಸ್ಟಾರ್ ಅವ್ರು ತಗೊಳ್ತಾರ ಆಯ್ತಾ. ಲೋಕಲ್ ಆಗಿ ತುಂಬ ಆಯ್ತಾ ಅದಕ್ಕೆ ಒಂದು ಸ್ಪಾನ್ಸರ್ ಮಾಡಿರೋರು ತುಂಬ ಜನ ಇದ್ದಾರೆ ಆಯ್ತಾ. ನಿಮಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಕೋಟ್ಯಾಂತರ ರೂಪಾಯಿಯನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿ ಈ ಒಂದು CCL ನಡೆಸಲಾಗುತ್ತೆ. ಯಾಕೆಂತಂದರೆ ಇದು ಅಷ್ಟು ಈಸಿ ಅಲ್ಲ. ಒಂದು ಕ್ರಿಕೆಟ್ನ ಟೀಮ್ನ ಕಟ್ಟಿ ಅದನ್ನು ಮುಂದೆ ತಗೊಂಡೋಗೋದಿದೆಯಲ್ಲ, ಅದು ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರ ಕೈಲೇ ಆಗೋದು, ಬೇರೆ ಯಾರ ಕೈಲೂ ಆಗಲ್ಲ. ತುಂಬ ಕಷ್ಟ ಇದೆ ಅನಿಸುತ್ತೆ. ಯಾಕೆಂದರೆ ಇದು ಅಷ್ಟು ಈಸಿ ಅಲ್ಲ. ತುಂಬ ಪ್ರಾಪರ್ ಆಗಿ ಇದನ್ನು ಮೇಂಟೈನ್ ಮಾಡೋಕೆ ನೀವು ಯೋಚನೆ ಮಾಡಿ. CCLನ ಮೊದಲ ಪಂದ್ಯವನ್ನು ಓಪನಿಂಗ್ ಮಾಡಿದ್ದು ಯಾರು ಹೇಳಿ? ನಮ್ಮ ಗೃಹ ಮಂತ್ರಿಗಳು ಆಯಿತಾ. ಅಂದರೆ ನಮ್ಮ ಡೆಪ್ಟಿ CM ಇದ್ದಾರಲ್ಲ ಅವರು, ನಿಮ್ಮೆಲ್ಲರಿಗೂ ಗೊತ್ತು, ಶಿವಕುಮಾರ್ ಸರ್ ಅವರು ಆಯಿತಾ. ಅವರಿಗೆ ಒಂದು ಆಹ್ವಾನ ಕೊಟ್ಟು ಕರ್ಸೋದಿದೆಯಲ್ಲ, ಅದು ಎಷ್ಟು ಕಷ್ಟದ ಕೆಲಸ ಗೊತ್ತಾ ಅಲ್ವಾ. ಈಗ ಉಪಮುಖ್ಯಮಂತ್ರಿಗಳು ಅವರೇನು ಆರಾಮಾಗಿ ಕೂತಿರಲ್ಲ ಆಯಿತಾ. ಅವರಿಗೆ ಎಷ್ಟು ಕೆಲಸ ಇರ್ತವೆ. ಅವರಿಗೆ ಒಂದು ಆಹ್ವಾನ ಕೊಟ್ಟು ಕರ್ಸೋ ಕೆಪಾಸಿಟಿ ಇದೆಯಲ್ವ ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಗೆ. ಅದೆಲ್ಲ ನೋಡಿ ಎಲ್ಲವೂ ಬೇಕಾಗುತ್ತೆ. ಅದಲ್ಲದೆ ಅವರಿಗೋಸ್ಕರವಾಗಿ ಊಟದ ವ್ಯವಸ್ಥೆಯಿಂದ ಹಿಡಿದು ಆಯಿತಾ ಕ್ಯಾರಮ್ಯಾನ್ ವ್ಯವಸ್ಥೆ ಮಾಡಬೇಕು ಅಲ್ಲಿ. ಅಂದರೆ ಆ ಒಂದು ಕ್ರೀಡಾಂಗಣದಲ್ಲಿ ಪೂರ್ತಿ ನಮ್ಮ ಸುದೀಪ್ ಸರ್ ಅವರಿಗೇನೆ ಆಯಿತಾ ಆ ಒಂದು ಜವಾಬ್ದಾರಿ ಇರುತ್ತೆ. ಅದನ್ನೆಲ್ಲ ನಿವಾರಣೆ ಆಯಿತಾ ನಿರ್ವಹಣೆನ ಇವರೇ ಮಾಡಬೇಕು ನಮ್ಮ ಸುದೀಪ್ ಸರ್ ಅವರು. ಹಾಗಾಗಿ ಅದು ತುಂಬ ಕಷ್ಟದ ಕೆಲಸ. ನೋಡೋತ್ತಿಗೆ ಇದೇನು CCL ಇದೇನು ದೊಡ್ಡ ಕ್ರಿಕೆಟ್ ಅಲ್ಲ ಅಂತೀವಿ, ಬಟ್ ಇದ್ರ CCLನ ಕ್ರೇಜ್ ಕೂಡ ತುಂಬಾ ಚೆನ್ನಾಗಿದೆ. ನಿನ್ನೆ ಅಂದರೆ ನಮ್ಮ ಮೊದಲ ಪಂದ್ಯವನ್ನು ಕರ್ನಾಟಕ ಬುಲ್ಡೋಜರ್ ಗೆದ್ದರು. ನಿಜವಾಗ್ಲೂ ಡಾರ್ಲಿಂಗ್ ಕೃಷ್ಣ ಅವರ ಬ್ಯಾಟಿಂಗಿಗೆ ಎಲ್ಲರೂ ಮನಸೋತಿದ್ದಾರೆ ಅಂತಲೇ ಹೇಳ್ಬೋದು. ಸೂಪರಾಗಿ ಆಡಿದ್ರು ಎಲ್ಲರೂ. ಒಟ್ಟು ನನಗೆ ಈ ವಿಡಿಯೋ ಮಾಡ್ಬೇಕನ್ಸಿದ್ದು ಯಾಕೆ ಅಂತಂದರೆ ಕಿಚ್ಚ ಸುದೀಪ್ ಸರ್ ಅವ್ರ ಬಗ್ಗೆ ಎಲ್ಲೂ ಕೂಡ ನಮಗೆ ಮಾತನಾಡೋಕ್ಕೆ ಸಿಗಲ್ಲ. ಬಿಗ್ ಬಾಸ್ ಬಿಟ್ಟರೆ ಬೇರೆ ಇನ್ನೇನಾದರೂ ಮಾತಾಡೋಕ್ಕೆ ಸಿಗಲ್ಲ ನಮಗೆ. ಬಟ್ ಈ ಒಂದು CCL ಮುಖಾಂತರವಾಗಿ ಅವರು ಆಯಿತಾ
ನಮ್ಮ ಸ್ಯಾಂಡಲ್ವುಡ್ ಕಡೆಯಿಂದ ಅವರು ಕಟ್ಟಿದಂಥ ಈ CCL ಟೀಮ್ ಏನಿದೆ ಇದು ನಿಜವಾಗ್ಲೂ ಕೂಡ ಬಾಲಿವುಡ್ ಲೆವೆಲಿಗೂ ಮಾತನಾಡ್ತಾರೆ ಅಂತಂದರೆ ಅದಕ್ಕೆ ಕಾರಣನೇ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು. ನೀವೇ ಯೋಚನೆ ಮಾಡಿ, ಬಾಲಿವುಡ್ ಲೆವೆಲ್ಲಿಗೆ ನಮ್ಮ ಕರ್ನಾಟಕ ಬುಲ್ಡೋಜರ್ ಟೀಮ್ ಏನಿದೆ, ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಟೀಮ್ ಏನಿದೆ ಅದ್ರ ಬಗ್ಗೆ ಬಾಲಿವುಡ್ಡಲ್ಲಿ ಮಾತಾಡ್ತಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಶ್ರಮ ಪಟ್ಟವ್ರು ಯಾರಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು. ನಿಜವಾಗ್ಲೂ ಕೂಡ ಕಂಗ್ರ್ಯಾಚುಲೇಷನ್ ಮಾಡೋಣ, ಯಾಕೆಂದರೆ ಅವರಿಗೆ ಈ ಒಂದು ಫಸ್ಟ್ ಟೀಮ್ ಅಂದರೆ ಫಸ್ಟ್ ಒಂದು CCL ಪಂದ್ಯನ ಗೆದ್ದಿದ್ದಾರೆ ಹೈದರಾಬಾದ್ ವಾರಿಯರ್ಸ್ ಜೊತೆಗೆ. ಅವರಿಗೆ ನಾವು ಕಂಗ್ರ್ಯಾಚುಲೇಷನ್ ಮಾಡೋಣ. ಅದೇ ರೀತಿ ನೆಕ್ಸ್ಟ್ ಬರುವ ಪಂದ್ಯಕ್ಕೆ ಆಲ್ ದ ಬೆಸ್ಟ್ ಹೇಳೋಣ. ಕಿಚ್ಚ ಸುದೀಪ್ ಸರ್ ಯುವರ್ ರಾಕ್. ಅಂದರೆ ನನಗೆ ಸುದೀಪ್ ಸರ್ ಅವ್ರ ಬಗ್ಗೆ ಒಂದು ಯಾವಾಗಲೂ ಅನ್ಸೋದೇನು ಗೊತ್ತಾ, ಅವ್ರು ಯಾವತ್ತೂ ನಾನು ಒಬ್ಬ ಬೆಳಿಬೇಕು ಅನ್ನಲ್ಲ, ಎಲ್ಲರೂ ಜೊತೆ ಕರ್ಕೊಂಡು ಬೆಳೀತಾರೆ. ವೆರಿ ಸೂನ್ ನಾನು ಬೇಕಾದರೆ ನಿಮಗೆ ಬರ್ಕೊಡ್ತೀನಿ. ಕಿಚ್ಚ ಸುದೀಪ್ ಸರ್ ಹಾಗೂ ನಮ್ಮ ದರ್ಶನ್ ಅವರು ಅಂದರೆ ನಮ್ಮ ಬಾಸ್ ಅವರಿಬ್ಬರು ಒಂದಾಗುವ ಕಾಲ ವೆರಿ ಸೂನ್ ಇದೆ. ನೀವು ನೋಡ್ತಾ ಇರಿ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.